ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಇತ್ತೀಚೆಗೆ ಅಲ್ ಜಜೀರಾದಲ್ಲಿ, ರಾಯ್ಟರ್ಸಲ್ಲಿ ಹಾಗೆ ಒಂದಷ್ಟು ಅಂತಾರಾಷ್ಟ್ರೀಯ ಮಾಧ್ಯಮಗಳಲ್ಲಿ ಒಂದೇ ಸುದ್ದಿ ಪದೇ ಪದೇ ಕಾಣಿಸ್ಕೊಳ್ತಾ ಇತ್ತು. ಅದೇನು ಅಂದ್ರೆ, ಪಾಕಿಸ್ತಾನ ತನ್ನ J-17 ಯುದ್ಧ ವಿಮಾನಗಳಿಗೆ ಸಾಕಷ್ಟು ಗಿರಾಕಿಗಳನ್ನು ಹುಡುಕೊಂಡಿದೆ. ಅಜರ್ಬೈಜಾನ್ಗೆ ಯುದ್ಧ ವಿಮಾನ ಮಾರಾಟ ಮಾಡ್ತಾ ಇದೆ. ಸೌದಿ ಅರೇಬಿಯಾಗೆ ಕೊಡಬೇಕಿರೋ ಸಾಲದ ಹಣಕ್ಕೆ ಬದಲಾಗಿ $2 ಬಿಲಿಯನ್ ಯುದ್ಧ ವಿಮಾನ ಮಾರ್ತಾ ಇದೆ. ಹಾಗೆ ಪಾಕಿಸ್ತಾನ ಡ್ರೋನುಗಳನ್ನು ಕೂಡ ಮಾರ್ತಾ ಇದೆ. ಸುಡಾನ್ಗೆ ಯುದ್ಧ ವಿಮಾನಗಳನ್ನು ಕೊಡ್ತಾ ಇದೆ. ಈ ಥರದ್ದೇ ಸುದ್ದಿಗಳು. ಅದಕ್ಕೆ ಸರಿಯಾಗಿ ಅಲ್ಲಿನ ಸ್ಟ್ಯಾಂಡಪ್ ಕಾಮಿಡಿಯನ್ ಕಮ್ ರಕ್ಷಣಾ ಸಚಿವ ಖ್ವಾಜಾ, ನಮಗಿನ್ನು IMFನ ಸಾಲ ಕೂಡ ಬೇಕಿಲ್ಲ, ನಾವು ಯುದ್ಧ ವಿಮಾನಗಳನ್ನು ಆಯುಧಗಳನ್ನು ಮಾರಿ ನಮ್ಮ ದೇಶವನ್ನು ಶ್ರೀಮಂತಗೊಳಿಸಿ ಬಿಡ್ತೀವಿ ಅಂತ ಒಂದು ಸ್ಟೇಟ್ಮೆಂಟ್ ಕೂಡ ಕೊಟ್ಬಿಟ್ಟ. ಅರೆ, ಪಾಕಿಸ್ತಾನ ಯಾವಾಗ ಅಮೆರಿಕ ಆಯಿತು? ಅವರು ಯುದ್ಧ ವಿಮಾನಗಳನ್ನು ಮಾರಿ ಆರ್ಥಿಕತೆಯನ್ನು ಸರಿಪಡಿಸ್ಕೊಳ್ಳೋ ಮಟ್ಟಕ್ಕೆ ಯಾವಾಗ ಬೆಳೆದ್ರು? ಯಾವುದಾದ್ರೂ ಜಾದೂಗೀದು ಅಲ್ಲಿ ಹೋಯ್ತಾ ಅಂತ ಹುಡುಕಿದ್ರೆ ಅಷ್ಟೂ ಮಾಧ್ಯಮಗಳಲ್ಲಿ ಬಂದ ಆ ಸುದ್ದಿಯ ಹಿಂದೆ ಒಬ್ಬನೇ ಇದ್ದ. ಅವನ ಹೆಸರು ಸಾದ್ ಸಯೀದ್, ಪಾಕಿಸ್ತಾನಿ. ಅವನು ರಾಯ್ಟರ್ಸ್ಗಾಗಿ ಕೆಲಸ ಮಾಡ್ತಾನೆ. ರಾಯ್ಟರ್ಸಲ್ಲಿ ಸುದ್ದಿ ಬಂತು ಅಂದ ಕೂಡಲೇ ಅದನ್ನು ಬೇರೆ ಬೇರೆ ಮಾಧ್ಯಮಗಳು ಪ್ರಕಟಿಸಿದ್ವು. ಇನ್ನು ಪಾಪ ಭಾರತದ ಮಾಧ್ಯಮಗಳು ಬಹಳಷ್ಟು ಬಾರಿ ಅವರಿಗೆ ಏನು ಬರೀಬೇಕು ಏನು ಬರೀಬಾರ್ದು ಅನ್ನೋದು ಗೊತ್ತಾಗುತ್ತೋ ಇಲ್ವೋ ಗೊತ್ತಿಲ್ಲ. ರಾಯ್ಟರ್ಸಲ್ಲಿ ಬಂತು, ನ್ಯೂಯಾರ್ಕ್ ಟೈಮ್ಸಲ್ಲಿ ಬಂತು ಅಂದ ಕೂಡಲೇ ಇವರು ಕೂಡ ಅದನ್ನು ಹಾಗೆ ತಗೊಂಡು ಬಟ್ಟಿ ಇಳಿಸೋ ಕೆಲಸ ಮಾಡ್ತಾರೆ. ನಮ್ಮಲ್ಲಿ ಕೂಡ ನಮ್ಮ ಇಂಗ್ಲೀಷ್ ಮೀಡಿಯಾಗಳು ಆ ಸುದ್ದಿನ ಬರಿತಾ ಹೋದ್ವು. ಪಾಕಿಸ್ತಾನ $ಬಿಲಿಯನ್ ಮೌಲ್ಯದ ಯುದ್ಧ ವಿಮಾನಗಳನ್ನು ಮಾರಾಟ ಮಾಡ್ತಾ ಇದೆ ಅನ್ನೋ ಸುದ್ದಿ ಬಂತು. ಗೆಳೆಯರೆ, ಸೀನ್ ಕಟ್ಟು ಮಾಡಿದರೆ ಅಲ್ಲಿನ ಪ್ರಧಾನಿಯ ಒಂದು ಭಾಷಣದ ತುಣುಕು. ಅದರಲ್ಲಿ ನಾನು ನಮ್ಮ ಸಿಪಾ ಸಾಲಾರ್ ಅಂದರೆ ಸೇನಾ ಮುಖ್ಯಸ್ಥ ಇಬ್ಬರು ಕಟೋರ ಹಿಡ್ಕೊಂಡು ಬಾಬಾ ಕುಚ್ ದೇ ಬಾಬಾ ಅಂತ ಜಗತ್ತಿನ ತುಂಬ ಬೇಡ್ಕೊಂಡು ಬರ್ತಾ ಇದ್ದೀವಿ ಅಂತ ಆತ ಕರುಣಾಜನಕವಾಗಿ ಹೇಳ್ಕೊಂಡ. ಹಾಗಾದರೆ ಯುದ್ಧ ವಿಮಾನ ಮಾರಾಟ ಮಾಡೋರಿಗೆ ಇದೆಂಥ ತಿರುಪೆ ಎತ್ತೋ ಸ್ಥಿತಿ? ಯಾವುದು ಇಲ್ಲಿ ನಿಜ, ಯಾವುದು ಸುಳ್ಳು? ಈ ಕನ್ಫ್ಯೂಷನ್ನಲ್ಲಿ ನಾವಿರುವಾಗಲೇ ಪಾಕಿಸ್ತಾನ ಅಜರ್ಬೈಜಾನ್, ಸೌದಿ ಅರೇಬಿಯಾ ಹಾಗೂ ಯುಕ್ರೇನ್ಗೆ ಕಳುಹಿಸಿಕೊಟ್ಟಿದ್ದ ಒಂದಷ್ಟು ಶೆಲ್ಲುಗಳು, ಬಂದೂಕುಗಳು, ಆಯುಧಗಳು ಎಲ್ಲ ಕಳಪೆ ಗುಣಮಟ್ಟದ್ದಾಗಿವೆ ಅನ್ನೋ ಸುದ್ದಿ ಬರ್ತಾ ಇದೆ. ಹಾಗಾದರೆ ಅವರು ಸೌದಿಗೆ, ಅಜರ್ಬೈಜಾನ್ಗೆ ಏನು ಮಾರಾಟ ಮಾಡಿದ್ದಾರೆ? ಅದರಲ್ಲಿ ಕಳಪೆ ಆಗೋ ಥರದ್ದೇನು? ಪಾಕಿಸ್ತಾನದ ಆಯುಧಗಳು ಹೇಗಿವೆ? ಅವುಗಳಿಗಿರೋ ಬೇಡಿಕೆ ಅಂಥದ್ದು ಬನ್ನಿ ನೋಡೋಣ. ಗೆಳೆಯರೆ, 2022ರಲ್ಲಿ ರಷ್ಯಾ ಮತ್ತು ಯುಕ್ರೇನ್ ನಡುವೆ ಯುದ್ಧ ಶುರುವಾಯಿತು. ಅದು ಇನ್ನೂ ನಿಂತಿಲ್ಲ. ಯುಕ್ರೇನ್ಗೆ ಎಷ್ಟು ಆಯುಧಗಳು ಸಿಕ್ಕರೂ ಸಾಕಾಗ್ತಿಲ್ಲ. ಅಮೆರಿಕ, ಯುರೋಪಿಯನ್ ಯೂನಿಯನ್ ಜೊತೆಗೆ ಅಮೆರಿಕದ ಬಹುತೇಕ ಎಲ್ಲ ಮಿತ್ರ ದೇಶಗಳು ಯುಕ್ರೇನ್ಗೆ ಆಯುಧಗಳನ್ನು ಕಳುಹಿಸಿಕೊಟ್ವು. ಆ ಸಂದರ್ಭದಲ್ಲಿ ದೊಡ್ಡ ಮಟ್ಟದ ಶಾರ್ಟೇಜ್ ಕಾಣಿಸ್ಕೊಂಡಿದ್ದು 155mm ಶೆಲ್ಲುಗಳದ್ದು. ಅವು ಭಾರತದ ಬಳಿ, ಪಾಕಿಸ್ತಾನದ ಬಳಿ ಸಾಕಷ್ಟಿವೆ. ಹೀಗಾಗಿ ಅಮೆರಿಕ ಭಾರತಕ್ಕೆ ಆ ಶೆಲ್ಲುಗಳನ್ನು ಕೇಳ್ತು. ಭಾರತ ನಾವು ಕೊಡೋದಿಲ್ಲ ಅಂತ ನೇರವಾಗಿ ಹೇಳ್ತು, ಕೈ ತೊಳ್ಕೊಳ್ತು. ಯಾಕೆಂದ್ರೆ ನಾವು ಶಾಂತಿಯ ಪರ ಇದ್ವಿ, ಯುದ್ಧ ನಿಲ್ಲಬೇಕು ಅಂತ ಬಯಸ್ತಾ ಇದ್ವಿ. ಯಾರಿಗೂ ಆಯುಧಗಳನ್ನು ಕೊಟ್ಟು ಯುದ್ಧ ನಿಲ್ಲಿಸೋದಕ್ಕೆ ಆಗೋದಿಲ್ಲ. ಹೀಗಾಗಿ ಭಾರತ ಶೆಲ್ಲುಗಳನ್ನು ಕೊಡೋದಕ್ಕೆ ನಿರಾಕರಿಸಿತು. ಆದರೆ ಪಾಕಿಸ್ತಾನದಲ್ಲಿ ಆ ಪರಿಸ್ಥಿತಿ ಇರಲಿಲ್ಲ. ಅವರಿಗೆ ಹಣ ಬೇಕಿತ್ತು, IMFನ ಸಾಲ ಬೇಕಿತ್ತು, ವಿಶ್ವ ಬ್ಯಾಂಕಿನ ನೆರವು ಬೇಕಿತ್ತು, ಹಾಗೆ ಅಮೆರಿಕ ಕೂಡ ಬೇಕಿತ್ತು. ಹೀಗಾಗಿ ಅಮೆರಿಕ ಶೆಲ್ಲುಗಳನ್ನು ಕೊಡಿ ಅಂತ ಹೇಳೋ ಹೊತ್ತಿಗಾಗಲೇ ಅವರವುಗಳನ್ನು ಕಂಟೈನರ್ಗೆ ತುಂಬಿ ಪ್ಯಾಕ್ ಕೂಡ ಮಾಡಿಟ್ಟುಬಿಟ್ಟಿದ್ರು. ಆಮೇಲೆ UK-ಯಿಂದ C-130 ಟ್ರಾನ್ಸ್ಪೋರ್ಟ್ ವಿಮಾನಗಳು ಪಾಕಿಸ್ತಾನಕ್ಕೆ ಬಂದವು. ಇವ್ರ ಹತ್ರ ಶೆಲ್ಲುಗಳನ್ನು ಖರೀದಿ ಮಾಡ್ಕೊಂಡು ಹೋಗಿ ಯುಕ್ರೇನ್ಗೆ ಕೊಟ್ಟಿದ್ದು ಆಯಿತು. ಅದನ್ನು ಯುಕ್ರೇನ್ ಕೂಡ ತನ್ನ ಸೈನಿಕರಿಗೆ ಕೊಡ್ತು. ಆದರೆ ಈಗ ಆ ಎಲ್ಲ ಶೆಲ್ಲುಗಳು ಕಳಪೆ ಮತ್ತು ಅದರಲ್ಲಿ ಬಹುತೇಕ ಕೆಲಸ ಮಾಡದ ಸ್ಥಿತಿಯನ್ನು ತಲುಪಿಬಿಟ್ಟಿದ್ವು ಅನ್ನೋ ಮಾಹಿತಿ ಹೊರಬೀಳ್ತಾ ಇದೆ. ಅಲ್ಲಿ ಪಾಕಿಸ್ತಾನ ಯುಕ್ರೇನ್ಗೆ M777 ಹಾವಿಟ್ಜರ್ಗಳಿಗೆ ಬಳಸುವ ಶೆಲ್ಲುಗಳನ್ನು ಕೊಟ್ಟಿತ್ತಂತೆ. ಆ ಶೆಲ್ಲುಗಳನ್ನೇ ಯುಕ್ರೇನ್ ಪಾಪ ರಷ್ಯಾದ ವಿರುದ್ಧ ಬಳಸ್ತು. ವಿಪರ್ಯಾಸ ಅಂದರೆ ಆ ಶೆಲ್ಲುಗಳು ಪ್ರೀಮೆಚ್ಯೂರ್ ಆಗಿ ಸಿಡಿಯೋದಕ್ಕೆ ಶುರು ಮಾಡಿದ್ವು. ಹಾಗೆ ಅವುಗಳನ್ನು ಬಳಸಿದ ಕಾರಣದಿಂದ ಯುಕ್ರೇನ್ನ ಸಾಕಷ್ಟು M777 ಹಾವಿಟ್ಜರ್ಗಳೇ ಸಮಸ್ಯೆಗೆ ತುತ್ತಾದವು ಅಂತ ಹೇಳ್ತಾ ಇದ್ದಾರೆ. ಇದು ಯುಕ್ರೇನ್ ವಿರುದ್ಧ ರಷ್ಯಾದ ಕೈ ಮೇಲಾಗೋ ಹಾಗೆ ಮಾಡ್ತು. ಈ ಮೂಲಕ ಇಲ್ಲಿ ಯುಕ್ರೇನ್ಗೆ ಆಯುಧಗಳನ್ನು ಕೊಟ್ಟು ಪಾಕಿಸ್ತಾನ ರಷ್ಯಾಗೆ ಸಹಾಯವನ್ನು ಮಾಡ್ತು. ಇನ್ನು ಅಜರ್ಬೈಜಾನ್ ಹಾಗೂ ಆರ್ಮೇನಿಯಾದ ಸಂಘರ್ಷದ ಸಮಯದಲ್ಲಿ ಕೂಡ ಪಾಕಿಸ್ತಾನ ಮಾಡಿದ್ದಿದೆ ಕೆಲಸನ. ಗೆಳೆಯರೆ, ಇಲ್ಲಿ ಅಜರ್ಬೈಜಾನ್ ಅಂದರೆ ನೀವು ಮ್ಯಾಪಲ್ಲಿ ನೋಡ್ತಾ ಇದ್ದೀರಲ್ಲ, ಇದು ಒಂದು ಕಾಲಕ್ಕೆ ಇದು ಸೋವಿಯತ್ನ ಭಾಗ ಆಗಿತ್ತು. ಸೋವಿಯತ್ ಒಡೆದು ಅಲ್ಲಿ 15 ದೇಶಗಳು ಹುಟ್ಕೊಂಡ್ವಲ್ಲ.
ಆ ಸಂದರ್ಭದಲ್ಲಿ ಈ ಅಜರ್ಬೈಜಾನ್ ಕೂಡ ಸೋವಿಯತ್ನಿಂದ ಪ್ರತ್ಯೇಕಗೊಳ್ತು. ಇಲ್ಲಿ ಕ್ರೈಸ್ತರು ಹೆಚ್ಚಿರೋ ಭೂಭಾಗ ಆರ್ಮೇನಿಯಾ ಆಯಿತು. ಮುಸ್ಲಿಮರು, ಅದರಲ್ಲೂ ಸುನ್ನಿ ಮುಸ್ಲಿಮರು ಹೆಚ್ಚಿದ್ದ ಭೂಭಾಗ ಅಜರ್ಬೈಜಾನ್ ಅಂತ ಕರೆಸ್ಕೊಳ್ತು. ಅಲ್ಲಿ ದೇಶಗಳು ಎರಡಾದವು, ಆದರೆ ಗಡಿ ಹಂಚಿಕೆ ಅನ್ನೋದು ಸರಿಯಾಗಲಿಲ್ಲ. ಹಿಂಗಾಗಿ ಎರಡು ದೇಶಗಳ ನಡುವೆ ಜಗಳ ಶುರುವಾಗ್ತಾ ಹೋಯಿತು. ಅಜರ್ಬೈಜಾನ್ ಅನ್ನೋದು ಇಸ್ಲಾಮಿಕ್ ದೇಶ, ಅದರಲ್ಲೂ ಸುನ್ನಿ ಇಸ್ಲಾಮು. ಹಿಂಗಾಗಿ ಟರ್ಕಿ ಹಾಗೂ ಪಾಕಿಸ್ತಾನಗಳು ಅಜರ್ಬೈಜಾನ್ನ ಪರ ನಿಂತು. ಇನ್ನು ಇರಾನ್ ಅನ್ನೋ ಶಿಯಾ ದೇಶ ಆರ್ಮೇನಿಯಾದ ಬೆಂಬಲಕ್ಕೆ ನಿಂತುಕೊಳ್ತು. ಇಲ್ಲಿ ಅಜರ್ಬೈಜಾನ್ ಹಾಗೂ ಪಾಕಿಸ್ತಾನದ ಸಂಬಂಧಗಳು ಹೆಂಗಾದವು ಅಂದ್ರೆ, ಈ ಎರಡೂ ದೇಶಗಳು ತುಮಾರ ಪೈಜಾಮಾ ನಮ್ದು, ಹಮಾರ ಜುಬ್ಬಾ ನಿಮ್ದು ಅನ್ನೋಷ್ಟು ಫ್ರೆಂಡ್ಸ್ ಆಗ್ಬಿಟ್ವು. ಕಾಶ್ಮೀರದ ವಿಷಯ ಬಂದ ಕೂಡಲೇ ಅಜರ್ಬೈಜಾನ್ ಪಾಕಿಸ್ತಾನದ ಪರ ವಹಿಸ್ಕೊಂಡು ಮಾತಾಡೋದಕ್ಕೆ ಶುರು ಮಾಡುತ್ತೆ. ಮೊನ್ನೆ ಆಪರೇಷನ್ ಸಿಂಧೂರ್ ಸಮಯದಲ್ಲಿ ಕೂಡ ಅಜರ್ಬೈಜಾನ್ ಪಾಕಿಸ್ತಾನದ ಬೆಂಬಲಕ್ಕೆ ನಿಂತ್ಕೊಂಡಿತ್ತು. ಇಂಥ ಅಜರ್ಬೈಜಾನ್ 2 ವರ್ಷಗಳ ಹಿಂದೆ ಆರ್ಮೇನಿಯಾ ಜೊತೆ ಯುದ್ಧಕ್ಕೆ ನಿಂತ್ಕೊಳ್ತು ನೋಡಿ. ಆ ಸಂದರ್ಭದಲ್ಲಿ ಪಾಕಿಸ್ತಾನ ಅಜರ್ಬೈಜಾನ್ಗೆ ಬೇಜಾನ್ ಆಯುಧಗಳನ್ನು ಕಳುಹಿಸಿಕೊಡ್ತು. ಆದರೆ ಪಾಕಿಸ್ತಾನ ಕೊಟ್ಟ ಶೆಲ್ಲುಗಳು ತುಂಬಾ ಹಳೆಯವಾಗಿದ್ವು. ಅವುಗಳಲ್ಲಿ ಬಹುತೇಕ ತುಕ್ಕು ಹಿಡಿದಿದ್ವು ಮತ್ತು ಆ ಶೆಲ್ಲುಗಳು ನಿಗದಿತ ಗುರಿಗಿಂತ 40ರಿಂದ 60% ಕಡಿಮೆ ದೂರವನ್ನು ತಲುಪಿದ್ವು. ಅಂದ್ರೆ ಪಾಕಿಸ್ತಾನದ ಶೆಲ್ಗಳ ಕೆಪಾಸಿಟಿ 40 ಕಿಲೋಮೀಟರ್ ಆದ್ರೆ ಅದು ಹೋಗ್ತಾ ಇದ್ದದ್ದೇ 24 ಕಿಲೋಮೀಟರ್. ಇನ್ಶಾಲ್ಲಾ ಅಲ್ಲೇನಾದ್ರೂ ಆ ಶೆಲ್ಲುಗಳು 40 ಕಿಲೋಮೀಟರ್ ಹೋಗುತ್ತವೆ ಅಂದ್ಕೊಂಡು ಸ್ವಲ್ಪ ದೂರ ಇಟ್ಕೊಂಡು ಫೈರ್ ಮಾಡಿಬಿಟ್ಟಿದ್ದಿದ್ರೆ ಅಜರ್ಬೈಜಾನ್ನ ಸೇನೆ ತನ್ನದೇ ಜನರನ್ನ ಕೊಂದುಕೋಬೇಕಾಗಿ ಬರ್ತಾ ಇತ್ತು. ಇನ್ನು ಈ ಶೆಲ್ಗಳಿವೆ ನೋಡಿ, ಇವು ಪಾಕಿಸ್ತಾನದಲ್ಲೇ ತಯಾರಾಗತ್ವೆ. ಇವುಗಳ ತಯಾರಿಗಾಗಿ ಪಾಕಿಗಳು ಟರ್ಕಿ ಜೊತೆ ಒಪ್ಪಂದವನ್ನು ಮಾಡಿಕೊಂಡಿದ್ದಾರೆ. ಟರ್ಕಿಯ ರೆಪ್ಕಾನ್ ಅನ್ನೋ ಕಂಪನಿ ಜೊತೆ ಸೇರಿ 155mm ಆರ್ಟಿಲರಿ ಶೆಲ್ಗಳನ್ನ ಪಾಕ್ ಉತ್ಪಾದನೆ ಮಾಡುತ್ತೆ. ಅದಕ್ಕಾಗಿ ಅವರು ವಾಹ್ ಇಂಡಸ್ಟ್ರಿಯಲ್ ಲಿಮಿಟೆಡ್ ಅನ್ನೋ ಕಂಪನಿಯನ್ನ ಸ್ಥಾಪನೆ ಕೂಡ ಮಾಡ್ಕೊಂಡಿದ್ದಾರೆ. ಅಲ್ಲಿ ವಾರ್ಷಿಕವಾಗಿ 1,20,000 ಶೆಲ್ಗಳ ಉತ್ಪಾದನೆ ಮಾಡಲಾಗುತ್ತೆ. ಇವುಗಳನ್ನೇ ಪಾಕಿಗಳು ಯುಕ್ರೇನ್ಗೂ ಕೊಟ್ಟಿದ್ರು, ಅಜರ್ಬೈಜಾನ್ಗೂ ಕೊಟ್ಟಿದ್ರು. ಎಷ್ಟೇ ಆಗಲಿ ಮೇಡ್ ಇನ್ ಪಾಕಿಸ್ತಾನ್ ವಿತ್ ದ ಹೆಲ್ಪ್ ಆಫ್ ಟರ್ಕಿ ಅಲ್ವೇ. ಹಿಂಗಾಗಿ ಆ ಶೆಲ್ಲುಗಳು ಯುಕ್ರೇನ್ಗೂ ಕೈ ಕೊಟ್ಟವು, ಅಜರ್ಬೈಜಾನ್ಗೂ ಕೈ ಕೊಟ್ಟವು. ಇನ್ನು ಸೌದಿ ಅರೇಬಿಯಾ ಗೆಳೆಯರೆ, ಸೌದಿ ಅರೇಬಿಯಾ ಮೊದಲಿಗೆ ಪಾಕಿಸ್ತಾನಕ್ಕೆ ಅಪ್ಪ ಇದ್ದಂಗಿತ್ತು. ಪಾಕಿಗಳಿಗೆ ಕಷ್ಟ ಬಂದಾಗಲೆಲ್ಲ ಇವರು ಅಬೂ ಮೇರೆ ಕೋ ಕುಚ್ ದೇದು ಅಂತ ಸೌದಿ ಶೇಖ್ಗಳ ಬಳಿ ಹೋಗಿ ನಿಂತ್ಕೊತಾ ಇದ್ರು. ಪಾಕಿಸ್ತಾನ ಅನ್ನೋದು ಇಸ್ಲಾಮಿಕ್ ಜಗತ್ತಿನ ನ್ಯೂಕ್ಲಿಯರ್ ಶಕ್ತ ದೇಶ. ಹಿಂಗಾಗಿ ಸೌದಿ ಶೇಖುಗಳು ಕೂಡ ಇವರು ಒಂದ್ ಕಡೆ ಬಿದ್ದಿರ್ಲಿ ಅಂತ ಆಗಾಗ ಒಂದ್ ಸ್ವಲ್ಪ ಬಿರಿಯಾನಿ ತಿಂದ ಕೈಯನ್ನ ಇವ್ರ ಕಡೆಗೂ ಕೊಡುತ್ತಾ ಇದ್ರು. ಇನ್ನು ಪಾಕಿಗಳಿಗೆ ಕೊಟ್ಟ ಕಾಸು ಖಬರಸ್ಥಾನಕ್ಕೆ ಹೋದ ಲಾಶು 2 ವಾಪಸ್ಸು ಬರೋದಿಲ್ಲ ಅನ್ನೋದು ಶೇಖುಗಳಿಗೆ ಕೂಡ ಗೊತ್ತಿತ್ತು. ಹಿಂಗಾಗಿ ಕೊಟ್ಟ ಕಾಸಿಗೊಂದಷ್ಟು ಆಯುಧಗಳನ್ನಾದರೂ ತಗೊಂಡು ಹೋಗೋಣ ಅಂತ ಸೌದಿ ಅಂದ್ಕೊಳ್ತು. ಆದರೆ ಅವರಿಗೆ ಪಾಕಿ ಆಯುಧಗಳ ಅಸಲಿಯತ್ತೇನು ಅನ್ನೋದು ಬೇಗ ಗೊತ್ತಾಗಿ ಹೋಯ್ತು. ಹಿಂಗಾಗಿ ಸೌದಿ ಅರೇಬಿಯಾ ಪಾಕಿಸ್ತಾನದ ಜೊತೆ ಒಂದು ರಕ್ಷಣಾ ಒಪ್ಪಂದವನ್ನು ಮಾಡಿಕೊಂಡು ತನ್ನ ಯಮನ್ ಕಡೆಯ ಗಡಿಗಳನ್ನು ಕಾಯೋದಕ್ಕೆ ಪಾಕಿಸ್ತಾನದ ಸೇನೆಯನ್ನ ಬಾಡಿಗೆಗೆ ತಗೊಳ್ತು. ಜೊತೆಗೆ ತಮ್ಮ ಸೇನೆಯನ್ನ ಟ್ರೈನ್ ಮಾಡೋ ಕೆಲಸವನ್ನು ಕೂಡ ಪಾಕಿಗಳಿಗೆ ಸೌದಿ ಕೊಟ್ಟಿದೆ. ಅಲ್ಲಿ ಅವರಿಬ್ಬರ ನಡುವೆ ಒಪ್ಪಂದ ಆದಾಗ ನೋಡಬೇಕಿತ್ತು ಗೆಳೆಯರೆ ನೀವು, ಏನು ಇಸ್ಲಾಮಿಕ್ ನ್ಯಾಟೋ, ಇನ್ನು ಮುಂದೆ ಅವ್ರ ಮೇಲೆ ದಾಳಿ ಆದ್ರೆ ಅದು ನಮ್ಮ ಮೇಲೆ ದಾಳಿ ಆದಂಗೆ, ನಮ್ಮ ಮೇಲೆ ದಾಳಿ ಆದ್ರೆ ಅದು ಸೌದಿ ಮೇಲೆ ದಾಳಿ ಆದಂಗೆ ಅಂತೆಲ್ಲ ಪಾಕಿಸ್ತಾನ ಹೇಳ್ಕೊಳ್ತಾ ಹೋಯ್ತು. ಆದ್ರೆ ಅದಾದ ಕೆಲವೇ ದಿನಗಳಲ್ಲಿ ಪಾಕಿಗಳಿಗೆ ಆಫ್ಘನ್ರು ಬಡಿಯೋದಕ್ಕೆ ಶುರು ಮಾಡಿದ್ರು ನೋಡಿ. ಆ ಕೂಡಲೇ ನಮ್ದು ನಮ್ದೇ, ನಿಮ್ದು ನಿಮ್ದೇ ಅಂತ ಹೇಳಿ ಸೌದಿ ಶೇಖುಗಳು ತಮ್ಮ ನೈಟಿ ಥರದ ನಿಲುವಂಗಿಯನ್ನು ಕೊಡುಕೊಂಡು ಎದ್ದು ಹೋದ್ರು. ಅಲ್ಲಿಗೆ ಇಸ್ಲಾಮಿಕ್ ನ್ಯಾಟೋ ಅನ್ನೋದು ಹಂಗೆ ಕರ್ಕೊಂಡು ಹೋಯ್ತು. ಇದೆಲ್ಲದರ ನಡುವೆ ಪಾಕಿಸ್ತಾನ ಮ್ಯಾನ್ಮಾರ್ಗೆ ತನ್ನ ಚೈನಾ ನಿರ್ಮಿತ JF-17 ಯುದ್ಧ ವಿಮಾನಗಳನ್ನು ಕೊಡ್ತು. ಆ ಯುದ್ಧ ವಿಮಾನಗಳನ್ನು ಮ್ಯಾನ್ಮಾರ್ ಹಾರಿಸಿದ ನೆನಪಂತೂ ಯಾರಿಗೂ ಇಲ್ಲ. ಅಲ್ಲಿ ಅರಾಕನ್ ಆರ್ಮಿ ಮ್ಯಾನ್ಮಾರ್ ಸೇನೆಯನ್ನು ಅಟ್ಟಾಡಿಸ್ತಾ ಇದ್ದಾಗ ಕೂಡ ಈ JF-17ಗಳು ಆಕಾಶಕ್ಕೆ ಹಾರಲೇ ಇಲ್ಲ. JF-17ಗಳ ವಿಷಯವಾಗಿ ಪಾಕ್ ಮತ್ತು ಮ್ಯಾನ್ಮಾರ್ ನಡುವೆ ಒಂದು ಮನಸ್ತಾಪ ಕೂಡ ಆಯಿತು. ಇನ್ನು ಈಗ ಸುಡಾನ್ಗೂ ಪಾಕಿಸ್ತಾನ ಆಯುಧಗಳನ್ನು ಕೊಡ್ತಾ ಇದ್ದೀವಿ, ಡ್ರೋನುಗಳನ್ನು ಕೊಡ್ತಾ ಇದ್ದೀವಿ, ಯುದ್ಧ ವಿಮಾನಗಳನ್ನು ಸರಬರಾಜು ಮಾಡ್ತಾ ಇದ್ದೀವಿ ಅಂತ ಹೇಳ್ಕೊತಾ ಇದೆ. ಆ ಸುಡಾನಿ ಸೇನೆನ ದೇವರೇ ಕಾಪಾಡಬೇಕು. ಗೆಳೆಯರೆ, ಇಲ್ಲಿ ಯುದ್ಧ ವಿಮಾನಗಳ ವಿಷಯದಲ್ಲಿ, ಆಯುಧಗಳ ವಿಷಯದಲ್ಲಿ ಪಾಕಿಸ್ತಾನವನ್ನ ಅಂದು ಯಾವ ಪ್ರಯೋಜನನೂ ಇಲ್ಲ. ಯಾಕೆ ಅಂದ್ರೆ ಪಾಪ ಅವರು ಮಾರಾಟ ಮಾಡೋದಕ್ಕೆ ಹೋಗ್ತಾ ಇರೋದು ಚೈನಾದ ಆಯುಧಗಳನ್ನ. ಆಯುಧ ತಯಾರು ಮಾಡೋದು ಚೈನಾ. ಈ ಹಿಂದೆ ಮನೆಗೆ ಪ್ಲಾಸ್ಟಿಕ್ ಸಾಮಾನು ತಗೊಂಡು ಕೆಲವರು ಸೂಟು ಬೂಟು ಹಾಕೊಂಡು ಬಟ್ಲರ್ ಇಂಗ್ಲಿಷಲ್ಲಿ ಮಾತಾಡ್ತಾ ಬರ್ತಾ ಇದ್ರಲ್ಲ ಸೇಲ್ಸ್ ರೆಪ್ಪುಗಳು, ಅಂಥ ಕೆಲಸವನ್ನು ಇಲ್ಲಿ ಪಾಕಿಸ್ತಾನ ಮಾಡ್ತಾ ಇದೆ. ಮಾಲ್ ಚೈನಾದ್ದು ಅಂದ ಮೇಲೆ ಕೇಳಬೇಕೇ, ಅದಿರೋದೇ ಹಾಗೆ. ಇನ್ನು ಚೈನಾ ಪಾಕಿಸ್ತಾನಕ್ಕೆ ಕೊಟ್ಟಿರೋ ಯುದ್ಧ ಟ್ಯಾಂಕುಗಳು ಸಿಡಿಯೋದಿಲ್ಲ, ಅದರಲ್ಲಿ ಬ್ಯಾಟರಿ ಪ್ರಾಬ್ಲಮ್ ಇದೆ, ಅದನ್ನು ಚೈನಾ ಸರಿ
ಸರಿಪಡಿಸಿಲ್ಲ. ಯುದ್ಧ ವಿಮಾನಗಳು ಹಾರೋದು ಡೌಟು, ಹಾರಿದರೂ ಅವುಗಳ ಮೇಂಟೆನೆನ್ಸ್ ಕಾಸ್ಟ್ಲಿ, ಅದನ್ನು ತಡ್ಕೊಳ್ಳೋದಕ್ಕೆ ಸಾಧ್ಯ ಆಗೋದಿಲ್ಲ. ಇಂಥದ್ದನ್ನು ಪಾಕಿಸ್ತಾನ ತಗೊಂಡು ಬಿಟ್ಟಿದೆ. ಈಗ ಬೇರೆಯವರನ್ನು ಹುಡುಕಿ ಅವರ ತಲೆಗೂ ಅದನ್ನು ಕಟ್ಟಬೇಕು. ಇದೊಂಥರ ಮಲ್ಟಿ ಲೆವೆಲ್ ಮಾರ್ಕೆಟಿಂಗ್ ಇದ್ದಂಗೆ. ಮೊದಲು ನಾವು ಮೋಸ ಹೋಗೋದು, ಆಮೇಲೆ ಟೋಪಿ ಹಾಕಿಸ್ಕೊಳ್ಳೋರು ಯಾರಾದರೂ ಸಿಗ್ತಾರಾ ಅಂತ ಹುಡುಕಿ ಅವ್ರ ತಲೆಗೆ ಟೋಪಿ ಟ್ರಾನ್ಸ್ಫರ್ ಮಾಡಿ ನಾವು ಕಳ್ಕೊಂಡಿದ್ದನ್ನು ವಾಪಸ್ ತಗೊಳ್ಳೋದು. ಆ ಕೆಲಸನ ಈಗ ಪಾಕ್ ಮಾಡ್ತಾ ಇದೆ. ಅಲ್ಲಿ ಬರೀ JF ಮಾತ್ರ ಅಲ್ಲ, ಪಾಕಿಸ್ತಾನ ಚೈನಾದ ಸಹಭಾಗಿತ್ವದಲ್ಲಿ ಕಾರಾಕೋರಂ 8 ಅನ್ನೋ ಲೈಟ್ ಅಟ್ಯಾಕ್ ಏರ್ಕ್ರಾಫ್ಟ್ಗಳನ್ನು ತಯಾರು ಮಾಡಿದೆ. ಅದನ್ನು ಕೂಡ ಸುಡಾನ್ ತಲೆಗೆ ಕಟ್ಟೋದಕ್ಕೆ ಹೋಗ್ತಾ ಇದ್ದಾರೆ. ಇಷ್ಟಾದರೂ ಪಾಕ್ ಮೂಲದ ಪತ್ರಕರ್ತರು ರಾಯ್ಟರ್ಸ್ನಂಥ ಮಾಧ್ಯಮಗಳಿಗೆ ಸುಳ್ಳೆ ಯುದ್ಧ ವಿಮಾನಗಳ ಕಥೆ ಬರೀತಾರೆ. ಅದನ್ನು ಭಾರತವೂ ಸೇರಿ ಸಾಕಷ್ಟು ದೇಶಗಳ ಮಾಧ್ಯಮಗಳು ಹಾಗೆ ತಗೊಂಡು ಕಾಪಿ ಇಳಿಸೋ ಕೆಲಸನ ಮಾಡತ್ವೆ. ಏನು ಹೇಳ್ಬೇಕು ಇವರಿಗೆ? ಇಷ್ಟಾದರೂ ಇಲ್ಲಿ ಪಾಕಿಸ್ತಾನವನ್ನು ಮೆಚ್ಚಲೇಬೇಕು. ಯಾಕೆಂದ್ರೆ ಐಟಮ್ ಚೈನಾದ್ದೇ ಆದರೂ ನಮ್ಮ ಹಳ್ಳಿ ಕಡೆ ಸೈಕಲ್ ಮೇಲೆ ಹಾಕೊಂಡು ಬಂದು ಪ್ಲಾಸ್ಟಿಕ್ ಸಾಮಾನು ಮಾರೋರ ಥರ ಪಾಕಿಸ್ತಾನ ನಾನಾ ದೇಶಗಳಿಗೆ ಕಳಪೆ ಆಯುಧಗಳನ್ನು ಮಾರಾಟ ಮಾಡ್ತಲೇ ಇದೆ. ಇನ್ನು ಭಾರತ ರಷ್ಯಾದ ಸಹಭಾಗಿತ್ವದಲ್ಲಿ ಅತ್ಯುತ್ಕೃಷ್ಟ ಯುದ್ಧ ವಿಮಾನಗಳನ್ನು ತಯಾರು ಮಾಡಿದೆ, ಬ್ರಹ್ಮೋಸ್ಗಳನ್ನು ತಯಾರು ಮಾಡಿದೆ, ಸಾಕಷ್ಟು ಸ್ವದೇಶಿ ಮಿಸೈಲ್ಗಳನ್ನು ಕೂಡ ತಯಾರು ಮಾಡಿಕೊಂಡಿದೆ. ಏರ್ ಡಿಫೆನ್ಸ್ ನಮ್ಮದು ಹೇಗಿದೆ ಅನ್ನೋದನ್ನು ಆಪರೇಷನ್ ಸಿಂಧೂರ್ ಸಮಯದಲ್ಲಿ ಸಾಬೀತು ಕೂಡ ಮಾಡಿದೆ. ಇಷ್ಟಾದರೂ ತನ್ನ ಆಯುಧಗಳ ಮಾರಾಟದಲ್ಲಿ ಭಾರತ ಇನ್ನೂ ಸಾಕಷ್ಟು ಪ್ರಗತಿಯನ್ನು ಸಾಧಿಸಬೇಕಿದೆ. ಖರೀದಿ ಮಾಡೋದಷ್ಟೇ ಅಲ್ಲ, ಮಾರೋದನ್ನು ಕೂಡ ಇಲ್ಲಿ ಭಾರತ ಕಲಿಬೇಕು. ಇದು ಗೆಳೆಯರೆ, ಪಾಕಿಸ್ತಾನದ ಆಯುಧಗಳು ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಅವಮಾನಕ್ಕೀಡಾಗ್ತಾ ಇರೋದರ ಕುರಿತಾದ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.